ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮಗೆ ನುಡಿ ಕನ್ನಡ ಕ್ಲಾಸ್ 8 ಅದರಲ್ಲಿ ಮರದ ಜ್ಞಾನದಲ್ಲಿ ಅದನ್ನು ನಾನು ಹೇಳ್ತೇನೆ. ಮರಗಳು ಸಕಲ ಜೀವಿಗಳ ಆಶ್ರಯ ತಾಣ. ಇವು ಆಹಾರ, ನೆರಳು, ಗಾಳಿಯನ್ನಷ್ಟೇ ಕೊಡುವುದಿಲ್ಲ, ಮನುಷ್ಯನಿಗೆ ಪ್ರೀತಿ, ತ್ಯಾಗ, ಕರುಣೆ ಸಂದೇಶವನ್ನು ಕೊಡುತ್ತದೆ. ಜನ ತಮ್ಮನ್ನು ಕಡಿದರೂ ಮತ್ತೆ ಮತ್ತೆ ಚಿಗುರಿ ತಮ್ಮ ಇರುವಿಕೆಯನ್ನು ಸಾರುವ ಮರಗಳು ಸಮಾಜದಲ್ಲಿ ಹೇಗೆ ಬಾಳಬೇಕು ಎಂಬುದನ್ನು ಸಾರಿ ಹೇಳುತ್ತದೆ. ಹೆತ್ತವರು ಮುಪ್ಪಾದಾಗ ವೃದ್ಧಾಶ್ರಮಕ್ಕೆ ನೂಕುವ ಮಕ್ಕಳನ್ನು ಕಂಡು ಮಾತನಾಡುವ ಈ ಮರಗಳು ನಗುತ್ತವೆ. ಮನುಷ್ಯರ ನಿಷ್ಕರುಣೆ ಆಲೋಚನೆ ಮತ್ತು ಭಾವನೆಗಳು ಪರಿಸರಕ್ಕೂ ಮಾನವ ಜನಾಂಗಕ್ಕೂ ಹೇಗೆ ಮಾರಕವಾಗಿವೆ ಎಂಬುದು ಈ ಲೇಖನದಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿದೆ. ಇದು ಲೆಸನ್ ಮರಗಳಿಂದ ನಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳ್ಕೊಡ್ತಾ ಇದೆ. ಓದೋದಕ್ಕಿಂತ ಮೊದಲು ಪೆನ್ ಮತ್ತು ಪೆನ್ಸಿಲ್ ತಗೊಳ್ಳಿ, ನಾನು ಓದ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ಇಲ್ಲಾಂದರೆ ಕೈ ಇಟ್ಕೊಂಡ್ರೂ ಆಗುತ್ತೆ. ಮರಗಳು ಸೃಷ್ಟಿಯ ಒಂದು ಚಿತ್ತಾರ. ಮರಗಳನ್ನು ಯಾರು ಮಾಡಿರೋದು? ನಮ್ಮ ಸೃಷ್ಟಿ ಮಾಡಿರೋದು. ಅವು ಭೂಮಿಯ ಹೊದಿಕೆ ಆಗೆಂದು ಮಣ್ಣು ಮರಗಳ ಬೇರನ್ನು ಅಪ್ಪಿಕೊಂಡೇ ಇರುತ್ತದೆ. ಅದು ಮರಗಳು ಏನು? ಭೂಮಿಗೆ ಒಂದು ಹೊದಿಕೆ, ಅಂದರೆ ಮರಗಳನ್ನು ಮಣ್ಣು ಹೊತ್ಕೊಂಡಿರ್ತದೆ. ಮರಗಳಿಂದ ನಾವು ಕಲಿಯಬೇಕು. ಮರಗಳಿಂದ ನಾವು ಕಲಿಯುವಂಥದ್ದು ತುಂಬ ಇದೆ. ಒಂದೊಂದು ಎಲೆಯು ವಿಶ್ವವಿದ್ಯಾಲಯವನ್ನೇ. ಮರಗಳು ನಿತ್ಯ ಆಶ್ಚರ್ಯ ಸೂಚಕ ಚಿಹ್ನೆಗಳು. ಒಂದೊಂದು ಎಲೆಯು ವಿಶ್ವವಿದ್ಯಾನಿಲಯ, ಅಂದರೆ ಅಷ್ಟೆಲ್ಲ ಮರಗಳಿಂದ ನಮಗೆ ಕಲಿಬೇಕಂಥದ್ದು ತುಂಬಾ ಉಂಟು. ಇದನ್ನರಿಯದ ಜನ ಮರಗಳನ್ನು ಮನುಷ್ಯರಿಗೆ ಹೋಲಿಸಿ ನಿಂದಿಸುತ್ತಾರೆ. ಇದನ್ನು ಅರಿಯದಂಥ ಜನ ಏನು ಮಾಡ್ತಾರೆ? ಮರಗಳನ್ನು ನಿಂದಿಸಿ ಮರದ ದಿಮ್ಮಿ ಇದ್ದ ಹಾಗೆ ಇದೆಯಲ್ಲೋ, ಅಂದರೆ ಮರದ ದಿಮ್ಮಿ ಅಂದರೆ ದೊಡ್ಡ ಮರದ ತುಂಡಿದ್ದಾಗಿದೆಯಲ್ಲ, ನಿನ್ನ ಬುದ್ಧಿ ಕೊರಡಾಗಿದೆಯಾ, ನಿನಗೆ ಬುದ್ಧಿ ಸರಿ ಇಲ್ವಾ ಎನ್ನುವರು. ನಮ್ಮ ಜನಪದರು ಸಹ ಜಾಲಿಯ ಮರವು ನೆರಳಲ್ಲ ಮಗಳೇ, ತಾಯಿಯ ಮನೆಯು ಸ್ಥಿರವಲ್ಲ ಎನ್ನುತ್ತಾರೆ. ಅಂದರೆ ಅದೊಂದು ಗಾದೆ ಮಾತು. ಜಾಲಿಯ ಮರವು ನೆರಳಲ್ಲ. ಜಾಲಿ ಮರದಲ್ಲಿ ಏನು ಎಲೆಗಳು ಏನೂ ಇರಲ್ಲ. ಅದರಿಂದ ಏನು ನಮಗೆ ಇಲ್ಲದಿರೋದ್ರಿಂದ ನಮಗೆ ಅದರಿಂದ ಏನು ಉಪಯೋಗ ಇಲ್ಲ. ನೆರಳನ್ನು ಕೊಡಲ್ಲ. ಅದೇ ರೀತಿ ಹೆಣ್ಣು ಮಗಳಿಗೆ ತಾಯಿಯ ಮನೆಯು ಸ್ಥಿರವಲ್ಲ. ಅಂದರೆ ತಾಯಿ ಮನೆ ನಮಗೆ ಯಾವುದು ಸ್ಥಿರವಾದದ್ದು ಅಲ್ಲ. ಒಣಮರಕ್ಕೆ ಗಿಳಿ ಕಾದು ಕುಳಿತಂತೆ ಜಾಲಿಯ ಹಾಕಿದರೆ ಕಾಲಿಗೆ ಮೂಲ ಎಂಬ ನುಡಿಗಟ್ಟು ಗಾದೆ ಮಾತುಗಳಿಂದಲೂ ಮರಗಳನ್ನು ಹೀಯಾಳಿಸ್ತಾರೆ. ಮರಗಳನ್ನು ಹೇಗಂತ ಹೀಯಾಳಿಸ್ತಾರೆ? ಜಾಲಿಯ ಹಾಕಿದರೆ ಕಾಲಿಗೆ ಮೂಲ ಎಂಬ ನುಡಿಗಟ್ಟು ಮತ್ತು ಗಾದೆ ಮಾತುಗಳಿಂದ ಮರಗಳನ್ನು ಹೀಯಾಳಿಸ್ತಾರೆ. ಕಷ್ಟ ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತದೆಯೇ? ಮತ್ತೆ ಪುನಃ ಏನು ಹೇಳ್ತಾರೆ? ಕಷ್ಟ ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತದ ಅಂತ ಹೇಳ್ತಾರೆ ಎಂಬ ಅರ್ಥಹೀನ ಮಾತುಗಳನ್ನು, ಆ ಮಾತುಗಳಿಗೆ ಅರ್ಥನೇ ಇರೋದಿಲ್ಲ, ಕೇಳುತ್ತಿರುತ್ತೇವೆ. ಈ ರೀತಿಯ ಸಾಲುಗಳು ನಮ್ಮನ್ನು ಬಹಳ ನೋಯಿಸುತ್ತದೆ. ಈ ಥರ ಮಾತಾಡೋದ್ರಿಂದ ನಮಗೆ ತುಂಬ ನೋವು ಉಂಟಾಗುತ್ತೆ. ಯಾಕಂದರೆ ಮರಗಳಿಂದ ನಮಗೆ ತುಂಬಾ ಉಪಯೋಗ ಉಂಟು. ಅದೆಲ್ಲ ಮರಗಳನ್ನು ನೆನೆಯುತ್ತಾ ನನ್ನ ಹೃದಯ ತಣಿಯುತ್ತದೆ. ಅದೆಲ್ಲ ಮರಗಳನ್ನು ನೆನೆಸಿ ನನಗೆ ಅಂದರೆ ನೋವಾಗುತ್ತೆ ಅಂತ ಹೇಳಿಕೊಂಡು. ಮರಗಳು ಪಕ್ಷಿ ಸಂಕಲನಕ್ಕೆ ಆಲಯವಾಗಿದೆ. ಮರಗಳಿಂದ ಏನು? ಪಕ್ಷಿಗಳು ಮರದಲ್ಲಿ ಏನು ಮಾಡ್ತವೆ? ಅವುಗಳು ಗೂಡು ಕಟ್ಕೊಂಡು ತಮ್ಮ ಆಸರೆಯನ್ನು ಪಡಿತವೆ. ರಮ್ಯ ಜಗತ್ತಿನ ತೋರಣವಾಗಿ ಸೌಂದರ್ಯಕ್ಕೆ ಆಗರವಾಗಿದೆ. ಮರಗಳ ಎಲೆಯಿಂದ ನಾವು ತೋರಣಗಳನ್ನು ಕಟ್ಕೊಳ್ಬೋದು. ತೋರಣ ಕಟ್ಟಿ ಬಾಗಿಲಿಗೆ ನೇತಾಡಿದರೆ ಅದು ಒಂಥರ ಡೆಕೋರೇಷನ್ ಟೈಪ್ ಕಾಣುತ್ತೆ. ಹೂಗಳಿಗೆ ಜನ್ಮ ಕೊಡುವ ತಾಯಿಯಾಗಿವೆ. ಗಿಡಗಳಿಂದನೇ ಹೂಗಳು ಕೂಡ ಸಿಗುತ್ತೆ. ಆ ಹೂಗಳು ರಸವನ್ನು ಉಣ್ಣಲು ಬರುವ ಪಾತರಗಿತ್ತಿಗಳು ಸಂಭ್ರಮಿಸುತ್ತವೆ. ಅದರಲ್ಲಿ ಏನು ಬರುತ್ತೆ? ಪತಂಗಗಳು, ಅಂದರೆ ಚಿಟ್ಟೆ ಬರುತ್ತೆ, ಪಾತರಗಿತ್ತಿ ಎಲ್ಲ ಬಂದು ಆ ಹೂವಿಂದ ಸ್ವೀಟ್ನೆಸ್ಸನ್ನು ಹೀರ್ಕೊಂಡು ಹೋಗುತ್ತೆ, ಸಿಹಿಯನ್ನು ಹೀರ್ಕೊಂಡು ಹೋಗ್ತದೆ. ವಿಜ್ಞಾನಿಗಳ ಪ್ರಕಾರ ಒಂದು ಮರ 10,000 ಜನಕ್ಕೆ ಆಮ್ಲಜನಕ ನೀಡುವ ಜೀವದಾಯಕ ಕೆಲಸ ಮಾಡುತ್ತದೆ. ವಿಜ್ಞಾನಿಗಳು ಏನು ಹೇಳ್ತಾರೆ? ಒಂದು ಮರ ಅಂದರೆ 10,000 ಜನಕ್ಕೆ ಆಕ್ಸಿಜನನ್ನು ನೀಡುತ್ತೆ ನಮಗೆ.
ಉಸಿರಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮರವು ಮೋಡಗಳನ್ನು ತಡೆದು ಮಳೆ ತರಿಸುವ ವ್ಯವಸ್ಥಾಪಕವಾಗಿದೆ. ಅಂದರೆ ಮರಗಳು ಏನು ಮಾಡ್ತವೆ, ಮೋಡನ ತಡೆದು ನಮಗೆ ಮಳೆ ಬರಲಿಕ್ಕೂ ಉಪಯೋಗವಾಗುತ್ತದೆ. ಮನುಷ್ಯನಿಗೂ ಮರವೇ ಗುರುವಾಗಿ ಪ್ರೀತಿ, ದಾನ, ಸಹಾಯ ಮಾಡುವುದನ್ನು ಕಲಿಸಿಕೊಡುತ್ತದೆ. ಮನುಷ್ಯನಿಗೆ ಕೂಡ ಮರ ಏನು ಗುರು ಥರ, ಅಂದರೆ ಒಂದು ಟೀಚರ್ ಥರ, ಆ ಥರ ನಮಗೆ ಪ್ರೀತಿ ಮಾಡಲಿಕ್ಕೆ, ದಾನ ಮಾಡಲಿಕ್ಕೆ, ಎಲ್ಲದನ್ನು ಕಲಿಸ್ಕೊಡುತ್ತೆ. ಕಹಿಯನ್ನು ಸಹಿಸಿ ಸಹನೆ ಬೆಳೆಸಿಕೊಳ್ಳುವುದನ್ನು ರೂಢಿಸುತ್ತದೆ. ಅಂದರೆ ಯಾವುದೇ ಕಷ್ಟ ಬಂದರೂ ನಾವು ಸಹನೆಯಿಂದ ಇರಬೇಕು ಅನ್ನೋದನ್ನು ರೂಢಿಸ್ಬೋದು. ಮರವು ತನಗೆ ಕಲ್ಲಿನಿಂದ ಹೊಡೆದವರಿಗೆ ಹಣ್ಣನ್ನು ಕೊಡುತ್ತದೆ. ಮರ ಏನು ಮಾಡುತ್ತೆ, ಕಲ್ಲಿಂದ ಹೊಡೆಯೋರಿಗೆ ಏನು ಮಾಡುತ್ತೆ, ಹಣ್ಣನ್ನು ಕೊಡುತ್ತೆ. ಕಡಿಯುವ ಕೊಡಲಿಗೂ ಕಾವು ಕೊಡುತ್ತದೆ. ಕೊಡಲಿ ಅಂದರೆ ಮರಗಳನ್ನು ಕಡಿಯೋಕ್ಕೆ ಯೂಸ್ ಮಾಡ್ತಾರಲ್ಲ, ಅದನ್ನು ಕೊಡಲಿ ಅಂತ, ಅದಕ್ಕೂ ಕಾವು ಕೊಡ್ತದೆ. ಅದನ್ನು ಶಾರ್ಪ್ನೆಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಮರನೇ ಯೂಸ್ ಮಾಡಬೇಕು. ಕಡಿದು ಉರುಳಿಸುವವರಿಗೆ ಅಡುಗೆ ತಯಾರಿಸುವುದಕ್ಕೆ ನೆರವಾಗುತ್ತದೆ. ಮರ ಕಟ್ ಮಾಡಿದವನಿಗೇ ಅವನಿಗೆ ಅಡಿಗೆ ಅಂದರೆ ಮುಂಚಿನ ಕಾಲದಲ್ಲೆಲ್ಲ ಗ್ಯಾಸ್ ಇರಲಿಲ್ಲ, ಹಾಗಾಗಿ ಸೌದೆನ ಯೂಸ್ ಮಾಡ್ತಾಯಿದ್ರು. ಹೀಗೆ ತನ್ನ ದೇಹವನ್ನು ಮನುಷ್ಯನ ಉಪಯೋಗಕ್ಕಾಗಿ ಮೀಸಲಿಡುವ ಉದಾರ ಗುಣಕ್ಕೆ ಉದಾಹರಣೆಯಾಗಿ ಅದು ಬದುಕುತ್ತದೆ. ಕಡಿದಷ್ಟು ಅಡೆತಡೆಗಳ ಬದಿಗೊತ್ತಿ ಮುನ್ನುಗ್ಗಿ ಬೆಳೆಯುತ್ತದೆ. ನಾವೆಷ್ಟು ಕಡಿತೇವೆ ಅಷ್ಟು ಅದು ಚಿಗುರುತ್ತದೆ. ಬಾಳಲು ಉತ್ಸಾಹ ತುಂಬುವಂತೆ ಪ್ರೇರೇಪಿಸುತ್ತದೆ. ಬಿಸಿಲು ಬಿಟ್ಟು ಜಗದಗಲ ಅರಡಿನಿಂದ ಆಲದ ಮರವು ಎತ್ತವರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರುವ ಮಕ್ಕಳನ್ನು ಕಂಡು ನಗುತ್ತದೆ. ಆಲದ ಮರ ಎಲ್ಲಿರುತ್ತೆ, ಎಲ್ಲ ಕಡೆ ಬೇರು ಬಿಟ್ಕೊಂಡು ಹರಡ್ಕೊಂಡಿರುತ್ತದೆ. ಅದು ಏನು ಮಾಡುತ್ತೆ, ಈಗಿನ ಕಾಲದಲ್ಲಿ ಕೆಲವರು ಇರ್ತಾರೆ, ತಮ್ಮ ಎತ್ತವರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ. ಅಂಥವ್ರನ್ನ ನೋಡಿ ಮರ ಏನು ಮಾಡುತ್ತೆ, ನಗಾಡುತ್ತೆ. ಯಾರ ಸಹಾಯವೂ ಇಲ್ಲದೆ ತನ್ನಿಂದ ತಾನೇ ಬೆಳೆದು ತಾಳೆ ಮರ ಉರಿ ಬಿಸಿಲಲ್ಲೂ ಹಣ್ಣನ್ನಿತ್ತು ತಂಪು ನೀಡುತ್ತದೆ. ಯಾರ ಸಹಾಯನೂ ಇರಲ್ಲ, ತಾಳೆ ಮರ ತನ್ನಿಂದ ತಾನೇ ಬೆಳೆಯುತ್ತೆ, ಆಮೇಲೆ ಹಣ್ಣು ಕೊಡುತ್ತೆ. ತೆಂಗು ಮತ್ತೊಬ್ಬರಿಗೆ ತಲೆಬಾಗಿ ಜೀತದಾಳಾಗಿ ಎದೆಗರಿಯಿಂದ ಬಾಳುವುದನ್ನು ಕಲಿಸುತ್ತದೆ. ತೆಂಗಿನ ಮರ ಏನು ಮಾಡುತ್ತೆ, ತೆಂಗಿನ ಮರ ಏನು ಕೆಲವು ಸಲ ಬಗ್ಗಿಕೊಂಡು ನಮಗೆ ತೆಂಗಿನಕಾಯಿ ಕೊಡುತ್ತೆ. ಉಪಕಾರ ಮಾಡಿದವನಿಗೂ ಎಳೆನೀರು ಕೊಟ್ಟು ಸೌಜನ್ಯ ತೋರುತ್ತದೆ. ಯಾರು ಅವರಿಗೆ ಉಪಕಾರ ಮಾಡಿರ್ತಾರೆ ಅವರಿಗೆ ಎಳೆನೀರನ್ನ ಕೊಟ್ಟು ತೆಂಗಿನ ಗಿಡ ಅವ್ರದ್ದು ಸೌಜನ್ಯವನ್ನು ನೀಡುತ್ತೆ. ಹೀಗೆ ಒಂದೊಂದು ಮರವು ಮನುಷ್ಯನಿಗೆ ತೊಟ್ಟಿಲಿನಿಂದ ಚಪ್ಪರದವರೆಗೆ ಜೊತೆಗಿದ್ದು ಕಲಿಸುತ್ತದೆ. ಅಂದರೆ ಮರ ಏನು ಮಾಡುತ್ತೆ, ತೊಟ್ಲು ಅಂದರೆ ಚಿಕ್ಕ ಮಗುನ ಮಲಗಿಸೋದಕ್ಕೂ ನಮಗೆ ಮರ ಬೇಕು. ಅದೇ ರೀತಿ ಸತ್ತ ಮೇಲೆ ಚಟ್ಟ ಕಟ್ಟೋದಕ್ಕೂ ಮರ ಬೇಕು. ಪ್ರತಿ ಮರವು ಮಣ್ಣಿಗೆ ಆಗಿರುತ್ತದೆ. ಅಂದರೆ ಎಲ್ಲ ಮರಗಳು ನಮ್ಮ ಮಣ್ಣಿಗೆ ಋಣಿಯಾಗಿರ್ತಾರೆ. ಪ್ರಕೃತಿಯ ಅಂದವನ್ನು ಹೆಚ್ಚಿಸುತ್ತದೆ. ನಮ್ಮ ಪ್ರಕೃತಿಯ ಅಂದವನ್ನು ಹೆಚ್ಚಿಸ್ತಾರೆ. ಶಾಂತಿ ಪ್ರೀತಿಗಳಲ್ಲದೆ ಮೌನವನ್ನು ಕಲಿಸುತ್ತದೆ. ಶಾಂತಿಯಿಂದ ಇರಿ, ಪ್ರೀತಿಯಿಂದ ಇರಿ, ಮೌನದಿಂದ ಇರಿ ಅಂತ ಹೇಳ್ಕೊಡುತ್ತೆ. ಅದು ಭೂಮಿಯಲ್ಲಿ ಹುದುಗಿಕೊಂಡಿದ್ದಾಗ ಕಲ್ಲಿದ್ದಲ ಕಪ್ಪಾಗಿ ಮೌನ ವಹಿಸಿ ಕೊನೆಗೆ ಒಳಪಿನ ವಜ್ರವಾಗುತ್ತದೆ. ಹೀಗೆ ಮೌನಿಯಾದ ಮರವು ಮಾತು ಆರಂಭಿಸಿ ಮನುಷ್ಯನಿಗೆ ಪ್ರಶ್ನೆ ಕೇಳುತ್ತದೆ. ಮನುಷ್ಯರೇ, ನಮ್ಮನ್ನು ಬಳಸಿ ಅದೆಷ್ಟು ಶಿಲುಬೆಗಳನ್ನು ತಯಾರಿಸಿದ್ದೀರಿ, ಆದರೆ ಮತ್ತೊಬ್ಬ ಯೇಸುವನ್ನು ಕಾಣಲು ಇಲ್ಲಿಯವರೆಗೆ ಸಾಧ್ಯವಾಗಲಿಲ್ಲ. ಏಕೆ? ಮನುಷ್ಯ ಏನು ಮಾಡ್ತಾರೆ, ಅವರು ಶಿಲುಬೆ ತಯಾರಿಸಿ ಜೀಸಸ್ಸನ್ನು ಏನು ಮಾಡ್ತಾರೆ, ಅದರಲ್ಲಿ ಮೊಳೆ ಹೊಡೆದು ಜೀಸಸ್ಸನ್ನು ನೇತಾಕ್ತಾರೆ. ಆ ಥರ ಮಾಡಿದ್ರು ಇನ್ನೊಬ್ಬ ಯೇಸುನ ನೀವು ತರೋಕ್ಕೆ ಆಗಲಿಲ್ಲ. ಯಾಕಂದರೆ ಅದನ್ನೆಲ್ಲ ಬಿಟ್ಟುಬಿಡಿ ಅಂತ, ಹೋಗಲಿ ಬಿಡಿ, ನಿಮ್ಮನ್ನು ಬಳಸಿ ಒಂದು ಶಿಲುಬೆಯನ್ನಾದರೂ ತಯಾರಿಸಲು ಸಾಧ್ಯವಾಗುತ್ತದಾದರೆ ಪ್ರಯತ್ನಿಸಿ. ನಿಮ್ಮನ್ನು ಯೂಸ್ ಮಾಡಿ ಒಂದು ಶಿಲುಬೆನಾದರೂ ಮಾಡ್ಬೋದಾ? ಇಲ್ಲ, ನಮಗೆ ಮಾಡೋಕ್ಕಾಗಲ್ಲ, ಶಿಲುಬೆ ಮಾಡೋಕ್ಕಾಗಲ್ಲ. ಮನುಷ್ಯನನ್ನು ಇಟ್ಕೊಂಡು ಶಿಲುಬೆ ಮಾಡೋಕ್ಕೆ ಆಗೋದಿಲ್ಲ ಅಂತ. ಏಕೆಂದರೆ ಶಿಲುಬೆ ಬರೀ ಚಿಹ್ನೆಯಲ್ಲ, ಅದು ಪ್ರೀತಿ, ತ್ಯಾಗ, ಕರುಣೆ ಮತ್ತು ಮನುಷ್ಯತ್ವದ ಸಂಕೇತ.
ಶಿಲುಬೆ ಯೇಸುವನ್ನು ಇಟ್ಟಿರೋ ಶಿಲುಬೆ, ಅದು ಖಾಲಿ ಶಿಲುಬೆ ಅಲ್ಲ. ಅದರಿಂದ ಏನು ಪ್ರೀತಿ, ತ್ಯಾಗ, ಕರುಣೆ ಎಲ್ಲವನ್ನೂ ಕಲಿಸ್ಕೊಡುತ್ತೆ. ತಿನ್ನಲು ಹಣ್ಣು ಹಂಪಲುಗಳು, ತಂಪಿಗೆ ನೆರಳು, ದೇಹಕ್ಕೆ ಉಡುಪು, ಆರೋಗ್ಯಕ್ಕೆ ಔಷಧಿ, ಆಸರೆಗೆ ಗೂಡು, ಭದ್ರತೆಗೆ ಬಾಗಿಲು, ಸುರಕ್ಷತೆಗೆ ಬೇಲಿ, ಸೌಂದರ್ಯಕ್ಕೆ ಮುಲಾಮು, ಒಗ್ಗರಣೆಗೆ ಎಣ್ಣೆ, ಬರೆಯಲು ಕಾಗದ, ಪೆನ್ಸಿಲ್, ಹುಟ್ಟಿದಾಗ ತೊಟ್ಟಿಲು, ನಡೆದಾಡಲು ಕಾಲಿಕೆ ಗಾಡಿ, ವಿಶ್ರಮಿಸಲು ಮಂಚ, ಓಡಾಡಲು ಪಾದರಕ್ಷೆ, ರಬ್ಬರ್, ಕಡೆಗೆ ಸುಡಲು ಚಿತೆಯಾಗಿಯೂ ನಾವು ಉಪಯೋಗಕ್ಕೆ ಬರುವುದು ಯಾರು? ನಾವಲ್ಲ, ಮರಗಳು ಮಾತ್ರ. ಇದೆಲ್ಲ ಕಾರ್ಯಗಳಿಗೆ ಮರಗಳೇ ಯೂಸ್ ಆಗುತ್ತದೆ. ಮರದ ಈ ಪ್ರಶ್ನೆಗೆ ಉತ್ತರಿಸಲು ಮನುಷ್ಯನಿಗೆ ಕಷ್ಟವಾಗುತ್ತದೆ. ಮರ ಏನಾದರೂ ಪ್ರಶ್ನೆ ಕೇಳಿದರೆ ನಮಗೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಮನುಷ್ಯನಿಗೆ ಮೊದಲ ಗೆಳೆಯನೆಂದರೆ ಮರ. ಮನುಷ್ಯನಿಗೆ ಮೊದಲ ಗೆಳೆಯರು ಮರ. ಆದರೆ ಅವರು ಮರಗಳ ಮೊದಲೇ ವೈರಿಯಾಗಿ ತಮ್ಮೆಲ್ಲ ಆಯುಧಗಳನ್ನು ಅದರ ಮೇಲೆ ಉಪಯೋಗಿಸ್ತಾರೆ. ಆದರೆ ಮನುಷ್ಯರು ಏನು ಮಾಡ್ತಾರೆ? ತಮ್ಮೆಲ್ಲ ಆಯುಧನ ಉಪಯೋಗಿಸಿ ಮರಗಳನ್ನು ಕಡ್ದಾಕ್ತಾರೆ. ಹಿಂದೆ ಮರದಡಿಯಲ್ಲಿ ಕುಳಿತು ಪಾಠ ಕಲಿತ ಅನೇಕರು ದೇಶವನ್ನು ಕಟ್ಟಿದ್ದಾರೆ. ಮೊದಲಿನ ಕಾಲದಲ್ಲಿ ಏನು ಸ್ಕೂಲ್ ಕಾಲೇಜಸ್ ಇರ್ತಿರ್ಲಿಲ್ಲ. ಏನು ಮಾಡ್ತಾಯಿದ್ರು? ಮರದಡಿಯಲ್ಲಿ ಕೂತ್ಕೊಂಡು ಓದಿಸ್ತಾ ಇದ್ರು. ಇಂದು ಕಟ್ಟಡಗಳಲ್ಲಿ ಪಾಠ ಕಲಿಯುತ್ತಾ ಹಲವರು ದೇಶವನ್ನು ಕೆಡವಲು ಹೊರಟಂತೆ ಕಾಣುತ್ತದೆ. ಹಾಗಾದರೆ ಈಗಿನ ಕಾಲದಲ್ಲಿ ಏನು ಕಟ್ಟಡದೊಳಗೆ ಕೂತ್ಕೊಂಡು ಎಜುಕೇಷನ್ ಕಲಿತಾರೆ, ಆದರೆ ದೇಶದ್ರೋಹ ಮಾಡೋ ಕೆಲಸನೂ ಮಾಡೋ ಜನರಿದ್ದಾರೆ ಅಂತ. ನಾವು ಆಧುನಿಕ ಸಮಾಜ ನಿರ್ಮಾಣದ ಹಾದಿಯಲ್ಲಿ ಅಭಿವೃದ್ಧಿಯ ಆಡಂಬರದಲ್ಲಿ ಸಹಜನತೆಯ ಬದುಕು ಮರೆತು ಉಸಿರು ನಿಂತೇ ಹೋಯಿತು ಎಂಬ ಆತಂಕದಲ್ಲಿ ಇದ್ದಾಗ ಎಲ್ಲಿಂದಲೋ ತಂಗಾಳಿ ಬೀಸುತ್ತಾ ಮರವು ಸಾಲು ಮರದ ತಿಮ್ಮಕ್ಕನನ್ನು ನೆನಪಿಸುತ್ತದೆ. ನಾವು ಎಷ್ಟೋ ಕಷ್ಟದಲ್ಲಿ, ಅಂದರೆ ನಮಗೆ ಬಿಸಿಲಲ್ಲಿ ತುಂಬ ಇರುವಾಗ, ಸೆಕೆಯಿಂದ ಇರುವಾಗ ಮರ ಅಂದರೆ ಗಾಳಿ ಬೀಸುವಾಗ ಏನು ಅನಿಸುತ್ತೆ? ನಮಗೆ ತಣ್ಣನೆ ಗಾಳಿ ಬರುತ್ತೆ. ಅದು ಯಾರನ್ನು ನೆನಪಿಸುತ್ತೆ? ಸಾಲು ಮರದ ತಿಮ್ಮಕ್ಕ ಅಂತೇಳಿದರೆ ಅವರೊಬ್ಬರು ತುಂಬ ಮರಗಳನ್ನು ನೆಟ್ಟು ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿದ್ದಾರೆ. ಅವರ ನೆನಪನ್ನು ತರ್ತದೆ ಅಂತ ಹೇಳಿಕೊಂಡು, ಇದು ಸೇಮ್ ವಿಡಿಯೋ ನಾನು ಹಿಂದಿಯಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿ ನೋಡಿದ್ದೇನೆ. ನಾನದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಪ್ಲೀಸ್ ಅದಕ್ಕೆ ಹೋಗಿ ಹಿಂದಿಯಲ್ಲಿ ಬೇಕಿದ್ದವರಿಗೆ ಹಿಂದಿಯಲ್ಲೂ ಎಕ್ಸ್ಪ್ಲನೇಷನ್ ಮಾಡಿಟ್ಟಿದ್ದೇನೆ. जिनको भी इस लेसन का हिंदी चाहिए वो मैंने डिस्क्रिप्शन में इसका लिंक देती हूँ, वहाँ पे जाके क्लिक कर लीजिएगा. नहीं तो लर्न कन्नड़ा विद जयंती करके लेसन का नाम डाल के हिंदी करके लिखा तो हिंदी में एक्सप्लेन किया हुआ आपको मिलेगा. जिन्होंने भी अभी तक मेरा चैनल सब्सक्राइब नहीं किया है, प्लीज़ सब्सक्राइब माई चैनल. थैंक यू.